ಭಾಳ ಮುಖ್ಯವಾಗಿ ವೆಹಿಕಲ್ಸು ಎಲ್ಲಿ ಅಂದರೆ ಅಲ್ಲೇ ನಿಲ್ಲಿಸ್ತಾರೆ. ಕಾರನ್ನವರು ನಿಲ್ಲಿಸ್ತಾರೆ, ಹೆಚ್ಚಿನ ಅಂಶ ಟೂ ವೀಲರ್ಸ್ ನಿಲ್ಲಿಸ್ತಾರೆ. ಅದರಿಂದ ಬ್ಲಾಕ್ ಆಗುತ್ತೆ. ಅದಕ್ಕೆ ನಾವು ಹಿಂದೆ ಏನು ಮಾಡ್ತಿದ್ದೋ ಅಂದರೆ ಟೋಯಿಂಗ್ ಮಾಡ್ತಾಯಿದ್ವಿ. ಟೋಯಿಂಗ್ ಮಾಡಿ ನಮ್ಮ ವೆಹಿಕಲ್ಸ್ನ ಎತ್ಕೊಂಡು ಹೋಗಿ ಅವರು ಬೇರೆ ಕಡೆ ನಿಲ್ಲಿಸಿ ಸ್ಟೇಷನಲ್ಲಿ ನಿಲ್ಲಿಸಿ ಅವ್ರು ಹೋಗಿ ದುಡ್ಡು ಫೈನ್ ಕಟ್ಬಿಟ್ಟು ದುಡ್ಡು ತೊಗೊಂಡು ಹೋಗೋರು. ಅದನ್ನು ಕಾರಣಾಂತರದಿಂದ ನಾವು ನಿಲ್ಲಿಸಿದ್ದು ಹಿಂದೆ. ಈಗ ವಿ ಆರ್ ಗೋಯಿಂಗ್ ಟು ರೀಇಂಟ್ರಡ್ಯೂಸ್ ದ್ಯಾಟ್. ಆ ರೀಇಂಟ್ರಡ್ಯೂಸ್ ಮಾಡುವಾಗ ನಮ್ಮದೇ ವೆಹಿಕಲ್ಗಳು ನಾವೇನು ಹಿಂದೆ ಬಾಡಿಗೆಗೆ ತೊಗೊಂಡು ಮಾಡ್ತಾ ಇದ್ವಲ್ಲ, ಅದನ್ನು ಬಿಟ್ಟು ನಾವೇ ನಮ್ಮ ವೆಹಿಕಲ್ಸ್ಗಳನ್ನೇ, ಪೊಲೀಸ್ ವೆಹಿಕಲ್ಸನ್ನೇ ನಮ್ಮ ಸಿಬ್ಬಂದಿಯವ್ರನ್ನೇ ಹಾಕಿ ಅದನ್ನು ಲಿಫ್ಟ್ ಮಾಡಬೇಕು ಮತ್ತು ರೀಇಂಟ್ರಡ್ಯೂಸ್ ಮಾಡಬೇಕು ಅಂತ ಇವತ್ತು ಒಂದು ತೀರ್ಮಾನ ತೊಗೊಂಡಿದ್ದೇವೆ. ಇಲ್ಲದೆ ಹೋದ್ರೆ ಏನಾಗುತ್ತೆ, ವೆಹಿಕಲ್ಸ್ಗಳೆಲ್ಲ ನಿಲ್ಲಿಸಿರ್ತಾರೆ, ನಮಗೆ ಓಡಾಡೋದಕ್ಕೆ ವೆಹಿಕಲ್ ಇರೋದಿಲ್ಲ, ನಾವು ಸ್ವಾಭಾವಿಕವಾಗಿ ಟ್ರಾಫಿಕ್ ಜಾಮ್ ಆಗುತ್ತೆ ಅಂತಕ್ಕಂಥದ್ದು. ಅದರ ಜೊತೆಗೆ ಇನ್ನೂ ಅನೇಕ ಕ್ರಮಗಳನ್ನು ನಾವು ಟ್ರಾಫಿಕ್ಕಿಗೆ ಸಂಬಂಧಪಟ್ಟಾಗೆ ತೊಗೊಂಡು BBMP ಅವರ ಜೊತೆಯಲ್ಲಿ ನಾವು ಕ್ರಮ ತಗೊಳ್ತೇವೆ. ವಿಲ್ ಸಿ ದಟ್ ಟ್ರಾಫಿಕ್ ಈಸ್ ಈಸ್ಡ್ ಔಟ್. ಅದಕ್ಕೆ ಏನೆಲ್ಲ ಸೂಚನೆ ಕೊಡಬೇಕೋ ಅದನ್ನೆಲ್ಲ ನಾನು ಕೊಟ್ಟಿದ್ದೇನೆ. ಆ ಕೆಲಸ ಆಗುತ್ತೆ.